ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ನೋಡಿ, ಬೇಸಿಗೆ ಹೆಚ್ಚಾದ ಕಾರಣ ನಾಟಿ ಕೋಳಿಗಳಿಗೆ ಆದಷ್ಟು ಬಾಳೆದಿಂಡು ಕೊಡಬೇಕು. ಹಾಗಾಗಿ ಬಾಳೆದಿಂಡು ನಾನು ಕೊಟ್ಟಿದ್ದೆ. ತುಂಬ ಜನ ನನ್ನ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಹೆಂಗೆ, ತುಂಬ ಜನ ನಾಟಿ ಕೋಳಿ ಸಾಗಾಣಿಕೆ ಮಾಡಿ ಆದಾಯ ತಗೊಳೋದು ಹೆಂಗೆ, ನಾಟಿ ಕೋಳಿ ಸಾಗಾಣಿಕೆಯಿಂದ ನಮಗೆ ಬಾಳೆದಿಂಡಾಗಲಿ ನುಗ್ಗೆ ಸೊಪ್ಪಾಗಲಿ ಈ ಥರ ತಿಂತವ ಅಂತೇಳಿ ತುಂಬ ಜನ ನೋಡಿ ಬಂದು ಕೇಳ್ತಾರೆ. ತುಂಬ ಜನ ಬಂದು ಕೇಳಿದಾಗ ನಾನು ಅವ್ರಿಗೆ ಡೈರೆಕ್ಟು ನೋಡಿ ಈ ಥರ ನಾನೇ ಎಲ್ಲ ಕಡ್ದು ಅವ್ರು ಬಂದವ್ರಿಗೆ ಒಂದು ಸಮಾಧಾನ ರೀತಿಯಲ್ಲಿ ಅವ್ರಿಗೊಂದು ಒಳ್ಳೆ ಮಾಹಿತಿ ಕೊಟ್ಟು ನಾನು ಅವ್ರನ್ನ ಕಳಿಸ್ತಾಯಿದ್ದೀನಿ. ಏನಕ್ಕೆ ಅಂದರೆ ಈ ಥರ ಎಲ್ಲ ಅವರಿಗೆ ನಾವೊಂದು ಉದಾಹರಣೆಯಾಗಿ ಕೊಟ್ಟಾಗ ಅವರು ಸಹ ಇನ್ನೊಬ್ಬರಿಗೆ ಹೋಗಿ ನೋಡೋಕ್ಕೆ, ಇನ್ನೊಬ್ರಿಗೆ ಹೇಳೋಕ್ಕೂ ಸರಿ ಹೋಗುತ್ತೆ. ಆಮೇಲೆ ಮತ್ತೆ ಅವರು ಸಹ ಪ್ರಾರಂಭ ಮಾಡೋಕ್ಕೂ ಒಂದು ಒಳ್ಳೆ ಮಾಹಿತಿ ಆಗುತ್ತೆ. ಹಾಗಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ಬೇಸಿಗೆ ಹೆಚ್ಚಾದಿರೋ ಕಾರಣ ಆದಷ್ಟು ಈ ಥರ ಆದಷ್ಟು ಬಾಳೆದಿಂಡನ್ನ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಇದರಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ನಾಟಿ ಕೋಳಿಗಳಿಗೆ ಯಾವುದೇ ಕ್ಯಾಲ್ಸಿಯಂ ಹೆಚ್ಚಾದ್ರಿಂದ ಯಾವುದೇ ವೈರಸ್ಗಳು ಬೇಗ ಅಟ್ಯಾಕ್ ಆಗೋಲ್ಲ. ನೋಡಿ, ನೀವೇ ನೋಡ್ತಿರ್ಬೋದು, ಈ ಥರ ದಿಂಡ ನಾಟಿ ಕೋಳಿ ಕುಕ್ಕಿ ತಿಂದಾಗ ಯಾವುದೇ ತರಹದ ವೈರಸ್ಸು ಬೇಗ ಅಟ್ಯಾಕ್ ಆಗೋಲ್ಲ. ಹಾಗಾಗಿ ನಾಟಿ ಕೋಳಿಗಳಿಗೆ ಹೆಚ್ಚು ಬಾಳೆದಿಂಡನ್ನ ಕೊಡ್ತಾ ಹೋಗಬೇಕು. ಹಾಗಾಗಿ ಈಗ ತುಂಬ ಜನ ನನ್ನ ಅಕ್ಕಪಕ್ಕ ಗ್ರಾಮಸ್ಥರೇ ಸಹ ತುಂಬ ಜನ ಬಂದು ನನ್ನ ಕೇಳ್ತಾರೆ, ನಾಟಿ ಕೋಳಿ ಸಾಗಾಣಿಕೆ ಬಗ್ಗೆ ಆಗಲಿ ಮಾಹಿತಿ ತುಂಬ ಜನ ಕೇಳ್ತಾರೆ. ಹಾಗಾಗಿ ಅವ್ರಿಗೋಸ್ಕರ ಸರ್ ಬನ್ನಿ ನಮ್ಮ ಫಾರಮ್ಗೊಂದ್ಸರಿ ಬಂದು ಸರ್ ನೀವೇ ನೋಡಿ ಸರ್ ನಾನು ಯಾವ ಥರ ನೈಸರ್ಗಿಕವಾಗಿ ನಾಟಿ ಕೋಳಿ ಸಾಗಾಣಿಕೆ ಮಾಡ್ತಿದ್ದೀನಿ ಅಂತ ಹೇಳಿ ಅವ್ರೂ ಸಹ ಬಂದು ಈ ಥರ ಅವ್ರನ್ನೇ ಡೈರೆಕ್ಟಾಗಿ ಕರೆದು ನಾನು ಅವ್ರಿಗೆ ಈ ಥರ ಬಾಳೆದಿಂಡು ಎಲ್ಲ ಕೊಟ್ಟು ನುಗ್ಗೆ ಸೊಪ್ಪು ನೈಸರ್ಗಿಕ ನಾನು ಏನು ನಾಟಿ ಕೋಳಿಗಳಿಗೆ ಕೊಡ್ತಾಯಿದ್ದೀನೋ ಅದನ್ನು ಅವ್ರ ಕಣ್ಣು ಮುಂದೆ ಹಾಕಿ ಸಹ ಅವ್ರಿಗೆ ತೋರಿಸ್ತೀನಿ. ಯಾಕಂದರೆ ಅವರು ಸಹ ಪ್ರಾರಂಭ ಮಾಡೋಕ್ಕೆ ಈಗ ಬಂದಿರೋರು. ಈಗ ಅವರೆಲ್ಲ ನಾಟಿ ಕೋಳಿ ಸಾಗಾಣಿಕೆ ಸರ್ ನಾವು ಪ್ರಾರಂಭ ಮಾಡಬೇಕು ಸರ್, ನಾವು ಏನಾದರೂ ಒಂದು ಜೀವನದಲ್ಲಿ ಇಲ್ಲ ಬದುಕಿನಲ್ಲಿ ಒಂದು ಬೇರೆ ಥರ ಒಂದು ಉದ್ಯೋಗನ ನಾವು ಹುಡುಕಬೇಕು ಅಂತ ಬಂದರು. ಅವ್ರು ಬಂದಿರೋರಿಗೋಸ್ಕರ ಈ ಥರ ನಾನು ಅವ್ರಿಗೆ ಸಹ ನಾನೇ ಒಂದು ವಿಡಿಯೋ ಮಾಡಿ ಈಗ ಅವ್ರನ್ನೇ ಕರೆದು ವಿಡಿಯೋ ಮುಖಾಂತರ ನಿಮಗೂ ತೋರಿಸಿ ಅವ್ರಿಗೂ ಸಹ ಈ ಥರ ಒಂದು ಉದಾಹರಣೆಯಾಗಿ ನಾನು ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ಏನೆಲ್ಲ ಲಾಭ ಇದೆ, ಹೇಗೆಲ್ಲ ನೀವು ನೈಸರ್ಗಿಕವಾಗಿ ಸಾಕ್ಬೋದು, ಖರ್ಚು ಕಡಿಮೆಯಿಂದ ನೀವು ದುಡ್ಡು ಮಾಡ್ಬೋದು ಅಂತೇಳಿ ನಾನು ಅವ್ರಿಗೆ ತಿಳಿಸ್ತಾ ನಾನು ಅವ್ರನ್ನ ಈ ಥರ ಮಾತಾಡಿಸ್ತಾ ನೋಡಿ. ಸರ್, ನಾಟಿ ಕೋಳಿಯಿಂದ ನಿಮಗೆ ಅನುಭವ ಏನು ಸರ್? ತುಂಬ ಸಂತೋಷ. ನಾವು ಇವತ್ತು ನೋಡ್ತಾ ಇರೋದು ಬಾಳೆದಿಂಡು, ನುಗ್ಗೆ ಸೊಪ್ಪು, ಸ್ವಂತ ಪರ್ಯ ಆಹಾರ. ಹೌದು ಸರ್, ಇದು ಖರ್ಚಿಲ್ಲದ ಆಹಾರ ಇದು. ಹೌದು ಸರ್, ಇದು ಆಹಾರ ಕೊಟ್ಟರೆ ಕೋಳಿಗಳಿಗೆ ಆರೋಗ್ಯ ಕಾಪಾಡುತ್ತೆ. ಹೌದು ಸರ್, ಒಳ್ಳೆ ಆಹಾರ ಕೊಡ್ತಾ ಇದ್ದೀವಿ. ಹೌದು ಸರ್. ಈಗ ನೀವು ಮುಂದಕ್ಕೆ ಅಲ್ಲ ಸರ್, ಈಗ ನೀವು ಮಾಡಬೇಕು ಮತ್ತೆ 4 ಜನಕ್ಕೆ ನೀವು ಸಹ ನಾವು ಬೇರೆಯವ್ರಿಗೆ ಮಾಹಿತಿ ಕೊಡ್ಬೇಕು ಸರ್. ಮಾಹಿತಿ ಕೊಟ್ಟಾಗ ಒಬ್ಬರಿಂದ ಒಬ್ರಿಗೆ ಮಾಹಿತಿ ಕೊಟ್ಟಾಗ ಅವರು ಸಹ ಜೀವನದಲ್ಲಿ ಮುಂದೆ ಬರೋಕ್ಕೆ ಒಂದು ಒಳ್ಳೆ ಉದಾಹರಣೆ ಆಗುತ್ತೆ ಸರ್. ಇರುತ್ತದೆ. ಹಾಂ ಸರ್, ಚೆನ್ನಾಗಿದೆ. ಹಾಂ ಸರ್, ನಮ್ಗೆ ತುಂಬ ಸಂತೋಷ. ಹಾಂ ಸರ್. ಸರ್, ನೀವು ಎಲ್ಲಿಂದ ಬಂದಿರಾ ಸರ್? ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂದ್ಕೊಂಡಿದ್ದೀರಾ? ನಾವು ಸಿರಾದಿಂದ ಬಂದಿದ್ವಿ. ಹಾಂ ಸರ್. ನಮಗೆ ಯಾರೋ ಪ್ರಚಾರ ಮಾಡಿದ್ರು. ಹಾಂ ಸರ್. ಇದು ಕೋಳಿ ನೋಡೋಕ್ಕೆ ಚಾರ್ಜ್ ಇಕ್ಕೊಂಡು ಬಂದು ನೋಡ್ಕೊಂಡು ಬಂದಿದ್ವಿ. ಹಾಂ ಸರ್. ನೀವು ಆಹಾರ ಕೊಟ್ಟಿರೋದು ನಮಗೆ ತುಂಬ ಹಾಂ ಸರ್ ಸಂತೋಷ. ಹಾಂ ಸರ್. ಖರ್ಚಿಲ್ಲದ್ದು ಆಹಾರ ಕೊಡ್ತಾ ಇದ್ರು. ಹಾಂ ಸರ್. ಅದರಿಂದ ನಾವು ಕೋಳಿ ಫಾರಂ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ ಸರ್, ಮಾಡಿ ಒಳ್ಳೇದಾಗಲಿ. ಇನ್ನೊಬ್ರು ಬೆಳಿಬೇಕು ಸರ್, ಬೆಳಿಬೇಕು. ಒಬ್ರು ನಮ್ಮಿಂದ ಇನ್ನೊಬ್ರು ಬೆಳಿಬೇಕು ಸರ್. ಇನ್ನೊಬ್ರು ಇಂಪ್ರೂವ್ಮೆಂಟ್ ಆಗ್ಬೇಕು. ಹೌದು ಸರ್. ಒಳ್ಳೆ ಪೌಷ್ಟಿಕ ಆಹಾರ ಕೊಡ್ತಾ ಇದ್ರ. ಹಾಂ ಸರ್. ತುಂಬ ನನಗೆ ಸಂತೋಷ. ಒಳ್ಳೇದಾಗಲಿ ಸರ್. ನೀವು ಮಾಡಿ ಸರ್, ನೀವು ಮಾಡಿ 4 ಜನಕ್ಕೆ ನೀವು ಮಾಡೋಕ್ಕೆ ಬಂದಿದ್ದೀವಿ ನಾವು. ನಮ್ಗೆ ಯಾರೋ ಪ್ರಚಾರ ಹೇಳೋದು. ಹಾಂ ಸರ್. ಖುದ್ದು ಕಣ್ಣಿಂದ ನೋಡಿ ನಾವು ಮುಂದೆ ಪ್ರಯತ್ನ ಮಾಡೋ ಅಂತ ಬಂದಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ತುಂಬ ಸಂತೋಷ. ಓಕೆ ಸರ್. ನೋಡಿ ಸರ್ ಸ್ನೇಹಿತರೆ, ಈ ಥರ ತುಂಬ ಜನ ಬಂದು ಫಾರಮಲ್ಲಿ ಅವರೇ ಕಣ್ಣಾರೆ ನೋಡಿ ನಾವು ಪ್ರಾರಂಭ ಮಾಡಬೇಕು, ಈ ಥರ ನೈಸರ್ಗಿಕವಾಗಿ ನಾವು ಬೆಳೆಸಬೇಕು ಅಂತ ತುಂಬ ಜನ ಬರ್ತಿದ್ದಾರೆ. ನೀವು ಸಹ ನಾಟಿ ಕೋಳಿ ಸಾಗಾಣಿಕೆ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲ ವಿಡಿಯೋ ಶೇರ್ ಮಾಡಿ. ಯಾರ್ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡೋ ಇಷ್ಟ ಇದ್ದರೆ ಬನ್ನಿ ಒಂದ್ಸರಿ ನನ್ನ ವಿಸಿಟ್ ಮಾಡಿ. ಎಲ್ಲ ಏನು ನಿಮಗೆ ಮಾಹಿತಿ ಕುಂದು ಕೊರತೆ ಬಗ್ಗೆ ಏನೇ ಇದ್ದರೂ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಯಾವುದೇ ತರಹದ ಮರಿಗಳು ನಮಗೆ ಯಾವ ಥರ ಬೇಕಾದರೂ ಮರಿಗಳ್ನೂ ಬೇಕಾದ್ರೂ ನಾನು ನಿಮಗೆ ವ್ಯವಸ್ಥೆ ಮಾಡಿ ಕೊಡ್ತೀನಿ. ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ತುಂಬ ಜನಕ್ಕೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ.